ಅದಾದ ನಂತರ KSRTCಯಲ್ಲಿ ಅವರಿಗೆ ಹೆಲ್ತ್ ಸ್ಕೀಮ್ ಇದೆ, ಅದನ್ನು 4 ನಿಗಮಗಳಿಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನಮ್ಮ ಸೆಕ್ರೆಟರಿ ಅವರಿಗೆ ಹೇಳಿದ್ದೀನಿ, ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ 4 ಸಂಸ್ಥೆಗಳಿಗೆ ಅವರಿಗೆ ಆರೋಗ್ಯವನ್ನು ಫ್ರೀಯಾಗಿ ಕೊಡುವಂಥ ಹಾಸ್ಪಿಟಲ್ಸಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅವರಿಗೆ ಏನು ಅವಕಾಶ ಇದೆಯಾ ಅದನ್ನ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಅದು ಸಹ ಆಗ್ತದೆ ಅಂತ ನನಗೆ ಆಶಾಭಾವನೆ ಇದೆ. ಅದ್ರ ಜೊತೆಯಲ್ಲಿ ಅವ್ರದ್ದು ಇನ್ನೊಂದು ಬೇಡಿಕೆ ಏನಿತ್ತು ಅಂದರೆ 30 ವರ್ಷ 40 ವರ್ಷ ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದು ರಿಟೈರ್ಡ್ ಆದಮೇಲೆ 500 ರೂಪಾಯಿ ಕೊಡಬೇಕಾಗಿತ್ತು ಬಸ್ಸಲ್ಲಿ ಓಡಾಡಬೇಕಂದ್ರೆ ಪಾಸಿಗೆ. ಆ ಪಾಸ್ನ ಫ್ರೀಯಾಗಿ ಕೊಡಲಿಕ್ಕೆ ಹೆಂಡತಿ ಮಿಸಸ್ ನಮ್ಮ ಇದರಲ್ಲೇ ಫ್ರೀ ಇದೆಯಲ್ಲೇನ್ರಿ. ಈ ಶಕ್ತಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ 10,000 ಕೋಟಿ ಕೊಡ್ತಾರೆ ನಮಗೆ. ಸೊ ಹೆಣ್ಮಕ್ಳಿಗೆ ಫ್ರೀ ಇದೆ. ಯಾರು ನಿವೃತ್ತ ನೌಕರರಿದ್ದಾರೆ ಅವರಿಗೆ ಫ್ರೀಯಾಗಿ 500 ರೂಪಾಯಿ ತಗೋಬಾರ್ದು ಅನ್ನಲಿಕ್ಕೆ ಏನಿದೆ ಅವಕಾಶಗಳು ಅದನ್ನೆಲ್ಲ ನೋಡಿ ಮಾಡಿ ಅಂತ ಹೇಳಿದ್ದೀನಿ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ 3 ನಮ್ಮ ಮಟ್ಟದಲ್ಲಿ ಆಗುವಂಥದ್ದು. ಇನ್ನು 3 ಅವ್ರದ್ದು ಬೇಡಿಕೆಗಳೇನಿತ್ತು, 4 ವರ್ಷಕ್ಕೊಂದ್ಸರಿ ಪರಿಷ್ಕರಣೆ ಮಾಡುವಂಥದ್ದು, ಚುನಾವಣೆ ನಡೆಸುವಂಥದ್ದು, ಮತ್ತು ಹಳೆ ಬ್ಯಾಲೆನ್ಸ್ 1 ವರ್ಷದ್ದು ಏನಿತ್ತು ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅವರಿಗೆ ನಾನೊಂದು ಡೇಟ್ ತಿಳಿಸ್ತೀನಿ. ಈ ತಿಂಗಳಂತೂ ಆಗಲ್ಲ, ಬರೋ ತಿಂಗಳಲ್ಲಿ, ಈ ತಿಂಗಳು ಸೆಷನ್ ಆಗಬೇಕಲ್ಲ, ಸೊ ಬರೋ ತಿಂಗಳಲ್ಲಿ ನಾನು CM ಹತ್ರ ಮಾತನಾಡಿ ಒಂದು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಎದುರುಗಡೆ ಮಾತನಾಡಿ ಅವ್ರದ್ದೇನು ಸಮಸ್ಯೆಗಳಿದೆ ಪರಿಹಾರ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ದರ ಏರಿಕೆ ಸಮಿತಿ ಅಧ್ಯಕ್ಷರು ಕೂಡ ಬಂದಿದ್ರು, ಒಂದಷ್ಟು ಅಧಿಕಾರಿಗಳು ನೋಡಿ. ಅತುಲ್ ತಿವಾರಿ ಅಂತ ACS ಇದ್ರು ನಮ್ಮ ರಾಜ್ಯದ್ದು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀವಿ. ಅವರು ಈಗಾಗಲೇ ಸುಮಾರು 15-20 ದಿನ ಆಯಿತು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, 4 ನಿಗಮಗಳಿಗೆ ಓಡಾಡ್ತಾ ಇದ್ದಾರೆ. ಇವತ್ತು ನಮ್ಮ ಇಲ್ಲಿನೂ ಬಂದಿದ್ದರು. ಅವ್ರು ರಿಪೋರ್ಟ್ ಕೊಡ್ತಾರೆ. ಅವ್ರು ರಿಪೋರ್ಟ್ ಕೊಟ್ಟ ಮೇಲೆ ಎಷ್ಟು ಏರಿಕೆ ಮಾಡಬೇಕು ಅನ್ನೋದನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಅವ್ರು ಕೊಟ್ಟಂಥ ರಿಪೋರ್ಟ್ನ ಕ್ಯಾಬಿನೆಟ್ಟಲ್ಲಿಟ್ಟು ಆಮೇಲೆ ತೀರ್ಮಾನ ಮಾಡ್ತೀವಿ. ಯಾಕೆ ಅಂದರೆ ನೋಡಿ, ನಾವು ಯಾವಾಗ ಪರಿಷ್ಕರಣೆ ಮಾಡಿದ್ವಿ ಈ ಬಸ್ ಫೇರ್ದು ಟಿಕೆಟ್ ದರ, ಅದಾದಮೇಲೆ 6 ಸರಿ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಆಯಿಲ್ ರೇಟ್ ಜಾಸ್ತಿ ಆಗಿದೆ. ನಾವು ಪರಿಷ್ಕರಣೆ ಮಾಡಲೇ ಇಲ್ಲ, ನಾವು ಅದೇ ಹಳೆಯ ರೇಟಲ್ಲೇ ಕೊಡ್ತಾಯಿದ್ವಿ. ಒಂದು ವರ್ಷಕ್ಕೆ 4 ನಿಗಮ ಸುಮಾರು 8,000-10,000 ಕೋಟಿ ಲಾಸಲ್ಲಿ ನಡೀತಾ ಇದೆ. ಎಲ್ಲಿಂದ ತರೋ ದುಡ್ಡು? ಮತ್ತು ನಿಗಮ ಮುಚ್ಚಬೇಕಾಗ್ತದೆ. ಆದ್ದರಿಂದ ಈ ಪರಿಷ್ಕರಣೆಯನ್ನು ಕಮಿಟಿ ಮಾಡಿದ್ದೀವಿ. ಜನಗಳಿಗೂ ಅನಾನುಕೂಲ ಆಗಬಾರ್ದು, ಅವರು ಅರ್ಥ ಮಾಡ್ಕೊತಾರೆ. ಸಾರ್ವಜನಿಕರು ಅನಾನುಕೂಲ ಆಗಬಾರ್ದು. ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರೋದು ಡೀಸೆಲ್ಲು ಪೆಟ್ರೋಲ್ ಎಲ್ಲನೂ. ಆದ್ದರಿಂದ ವಿರೋಧ ಪಕ್ಷದವರು ಇದನ್ನು ಒಪ್ಕೋತಾರೆ. ವೈಜ್ಞಾನಿಕವಾಗಿ ಎಷ್ಟು ಜಾಸ್ತಿ ಮಾಡಬೇಕು ಅನ್ನೋದನ್ನು ಕಮಿಟಿ ರಿಪೋರ್ಟ್ ಬಂದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಏರಿಸುವಂಥ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ.